ಸಮರ್ಪಿಸುವುದೇ ಶ್ರೇಯಸ್ಕರ. ತ್ರಿಮೂರ್ತಿಗಳಲ್ಲಿ ಸತ್ವಗುಣವುಳ್ಳವರು ಯಾರೆಂದು ನಿರ್ಧರಿಸುವುದು? ಹೋಗಿ ಪರೀಕ್ಷಿಸಿದರಾಯಿತು. ಶರಣು ಬ್ರಹ್ಮದೇವ ಶರಣು. ಬ್ರಹ್ಮದೇವ ತಾಯಿ ಸರಸ್ವತಿ, ವಾಗೀಶ್ವರಿ, ಚತುರ್ಮುಖ, ನನ್ನೆದುರೇ ನಟಿಸುವಿರಾ? ಕಮಲೋದ್ಭವ, ಸೃಷ್ಟಿಕರ್ತನೆಂಬ ಅಹಂಕಾರದಿಂದ ಸೊಕ್ಕಿ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿದರೂ ಸ್ವೀಕರಿಸದೆ ಮೌನ ಸಾಧಿಸಿ ನನಗೆ ಅಪಮಾನ ಮಾಡಿದ ನಿನಗೆ ಇಂದಿನಿಂದ ಭೂಲೋಕದಲ್ಲಿ ಪೂಜೆ ಪುರಸ್ಕಾರಗಳು ಇಲ್ಲವೇ ಹೋಗಲಿ. ಸ್ವಾಮಿ, ಏನಿದೆ ಅನಾಹುತ? ಆತಂಕ ಪಡೆದಿರುವ ವಾಣಿ, ಹರಿಸಂಕಲ್ಪವಿಲ್ಲದೆಯೇ ಯಾವ ಕಾರ್ಯವೂ ಜರುಗದು. ಲೋಕ ಕಲ್ಯಾಣದ ಮಹತ್ ಕಾರ್ಯಕ್ಕಾಗಿ ನಾರದನಾಡಿಸುತ್ತಿರುವ ನಾಟಕದ ಆರಂಭವಿದು ಅಷ್ಟೇ. भद्राय अग्निनेत्राय घोरसंहारः सकललोकाय सर्वभूताय सत्य साक्षात्करा ॐ शिवोऽहं रुद्रनामं भजेऽहं हर 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 महादेव। अंड ब्रह्मांड कोटि अखिल परिपालना पूरणा जगत्कारणा सत्यदेव देव प्रिया वेद वेदार्थ सारा यज्ञ यज्ञोमया निश्चला दुष्ट निग्रह सप्तलोक संरक्षणा सोम सूर्य अग्निलोचना श्वेतरिषभवाहना शूलपाणि भुजंगभूषणा त्रिपुरनाशनन्दना
ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಪರಮೇಶ್ವರ, ಸುಂದರೇಶ್ವರ, ಜಗದೀಶ್ವರ, ಸರ್ವಮಂಗಲೇ, ತ್ರಿನೇತ್ರ. ಜಟಾಧಾರಿಯಾದ ಮಾತ್ರಕ್ಕೆ ತಾಪಸಿಗಳನ್ನು ತಿರಸ್ಕರಿಸಬಹುದೆಂದು ತಿಳಿದೆಯಾ? ವಿರಾಗಿಯಂತೆ ಉಡುಪು ಧರಿಸಿದ ಮಾತ್ರಕ್ಕೆ ಮುನಿಪುಂಗವರನ್ನು ಅಲಕ್ಷಿಸಬಹುದೆಂದು ಬಗೆದೆಯಾ? ಸರ್ವೇಶ್ವರ ವಿಶ್ವೇಶ್ವರ ಎಂದು ಮರೆಯಿಡುತ್ತಿದ್ದರೂ ಹೋಗೊಡದೆ ಶೃಂಗಾರ ನಾಟ್ಯದಲ್ಲಿ ಮೈಮರೆತು ಗರ್ವದಿಂದ ಮೆರೆಯುತ್ತಿರುವ ನಿನಗೆ ಇಂದಿನಿಂದ ಭೂಲೋಕದಲ್ಲಿ ಲಿಂಗ ಪೂಜೆಯೇ ಸ್ಥಿರವಾಗಿ ಹೋಗಲಿ. ಸ್ವಾಮಿ, ಆತಂಕ ಪಡೆದಿರು ಗೌರಿ. ಲೋಕ ಕಲ್ಯಾಣಕ್ಕಾಗಿ ನಡೆಯಲಿರುವ ನಾಟಕಕ್ಕೆ ನಾಂದಿ ಇದು ಅಷ್ಟೇ. ಶ್ರೀಹರಿ, ಶ್ರೀವತ್ಸ, ಬಾಗಿಲಿಗೆ ಬಂದ ಭಕ್ತನನ್ನು ಆದರಿಸದಷ್ಟು ಅಲಕ್ಷ್ಯ. ಶ್ರೀಹರಿ ಎಂದು ಕೂಗಿದರೂ ಕಣ್ಬಿಟ್ಟು ನೋಡದಷ್ಟು ನಿರ್ಲಕ್ಷ್ಯ. ಋಷಿ ಮುನಿಗಳ ಕೂಗಿಗೆ ಹೋಗೊಡದೆ ಮೋಹಕ್ಕೆ ಮನಸೋತು ಮೈಮರೆಯುವಷ್ಟು ಅಹಂಕಾರ. ಮಹರ್ಷಿ, ನೀವು ಆಹಾ, ನಿಮ್ಮ ಆಗಮನದಿಂದ ವೈಕುಂಠ ಪಾವನವಾಯಿತು. ನಿಮ್ಮ ಪವಿತ್ರ ಪಾದಧೂಳಿ ಸೋಂಕಿ ನಾನು ಧನ್ಯನಾದೆ. ಬನ್ನಿ ಮಹಾತ್ಮ, ದಯಮಾಡಿ ಕುಳಿತುಕೊಳ್ಳಿ. ಎಂಥ ಅನಾಹುತವಾಗಿ ಹೋಯಿತು ತಪೋನಿಧಿ. ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಒದ್ದ ನಿಮ್ಮ ಈ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ನೊಂದಿದೆಯೋ ಏನೋ. ಅಚ್ಯುತ, ಅನಂತ, ಗೋವಿಂದ, ಕರುಣಾ ಸಿಂಧು, ಆಶ್ರಿತ ಬಂಧು, ಶ್ರೀಮದ್ರಮಾರಮಣ ಕಲ್ಯಾಣ ಗುಣಪೂರ್ಣ ಪತಿತ ಪಾವನ ಶೇಷ ಪರ್ಯಂಕ ಶಯನ ಸತ್ಯ ಸಂಕಲ್ಪನೆ ನಿತ್ಯ ನಿರ್ಮಲ ನಿಲ್ನ ಉತ್ತಮೋತ್ತಮ ಗುಣವನಲ್ತು ಪೊಗಳುವುದರಿಯೇ.
ನಾನೆಂಬ ಅಹಂಕಾರ ತುಂಬಿರಲು ಮೆರೆಯುತ್ತ ಅಜ್ಞಾನಗಾಢಾಂಧಕಾರದಲ್ಲಿ ತೊಳಲುತ್ತ ಅಚ್ಯುತಾನಂತ ಗೋವಿಂದ ಮಾಧವ ನಿನ್ನ ಸ್ತುತಿಸದೆ ನಮಿಸದೆ ಗರ್ವದಿಂದೋಡುತ್ತಾ ನಿತ್ಯ ಭಕ್ತರ ಕಲ್ಪವೃಕ್ಷದಂತಿಹ ನಿನ್ನ ವಕ್ಷಸ್ಥಳ ಪೂಜಿಸದೆ ಪಾದದಿಂದೋಯಿಸಿದೆ ಮನಿಸೌ ಪರಮಾತ್ಮ ರಕ್ಷಿಸೌ ಸತ್ಯಾತ್ಮ ಜಗದೀಶ ವಿಶ್ವೇಶ ಸರ್ವೇಶ ಲಕ್ಷ್ಮೀಶ ನಮಸ್ತೆ 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 ನಮಃ. ತರವಲ್ಲ, ಸಮಾಧಾನ ತಂದುಕೋ ದೇವಿ, ಸಮಾಧಾನ ತಂದುಕೋ. ಸಮಾಧಾನ? ಮಹಾಲಕ್ಷ್ಮಿಗೆ ಅಪಮಾನ ಮಾಡಿದ ಆ ಭೃಗುವಿಗೆ ತಕ್ಕ ದಂಡನೆಯಾದಂತೆ ನನಗೆ ಸಮಾಧಾನ. ದೇವಿ, ಅನವರತ ನನ್ನ ಹೃದಯ ಮಂದಿರದಲ್ಲಿ ವಾಸ ಮಾಡುತ್ತಿರುವ ನಿನಗೆ ನಿಜ ಭಕ್ತರೊಡನೆ ನನಗಿರುವ ಹೃದಯ ಸಂಬಂಧವೇನೆಂಬುದು ನಿನಗೆ ತಿಳಿಯದೆ. ಇಂದಿರಾ, ಇಷ್ಟಕ್ಕೂ ಭೃಗು ಪಾದಸ್ಪರ್ಶವಾದದ್ದು ನನಗೆ. ನಿಮಗಲ್ಲ, ನಿಮಗಲ್ಲ. ಅವನು ಒದ್ದಿದ್ದು ಸದಾ ನಾನು ವಾಸವಾಗಿರುವ ಈ ವಕ್ಷಸ್ಥಳಕ್ಕೆ, ಮಹಾಲಕ್ಷ್ಮಿ ನಿಲಯಕ್ಕೆ ಅವನು ಅಪಚಾರ ಮಾಡಿತ್ತು. ಶ್ರೀಪತಿ ಎದುರಿಗೆ ಶ್ರೀದೇವಿಯ ಮಂದಿರವನ್ನು ತೃಣದಂತೆ ಭಾವಿಸಿ ಕಾಲಿನಿಂದ ಜಾಡಿಸಿದ ಆ ಗರ್ವಾಂಧನನ್ನು ಶಪಿಸದೆ ದಂಡಿಸದೆ ಉಪಚರಿಸಿದ್ದು ಅಲ್ಲದೆ ನನ್ನೆದುರಿಗೆ ಅವನನ್ನು ಕೊಂಡಾಡುವಿರಾ? ಲೋಕಮಾತ, ಮಡಿಲಿನಲ್ಲಿ ಮಲಗಿರುವ ಮಗು ಅಳುತ್ತಾ ಎದೆಗೆ ಕಾಲು ತಾಗಿಸಿದರೆ ಹೆತ್ತವಳು ಅದನ್ನು ರೋಷದಿಂದ ಬಿಸಾಡಿ ದಂಡಿಸುತ್ತಾಳೇನು? ಪಾದದಿಂದೊದ್ದು ಘಾತಿಗೊಳಿಸಿದವನ ಮೇಲೆ ಪ್ರೀತಿ, ಪಾದ ಪೂಜಿಸಿ ಪಾದ ಕಮಲಗಳನ್ನು ಆಶ್ರಯಿಸಿರುವ ನನಗೆ ಬೇಡದ ನೀತಿ. ಅದೇ ಭಕ್ತನಿಗೂ ಭಗವಂತನಿಗೂ ಇರುವ ರೀತಿ. ನಿಮ್ಮ ರೀತಿ ನೀತಿಗಳ ಅವಶ್ಯಕತೆ ನನಗೆ ಬೇಕಿಲ್ಲ. ಯಾವ ಸ್ಥಳದಲ್ಲಿ ನನಗೆ ರಕ್ಷಣೆ ಇಲ್ಲವೋ, ಯಾವ ಸ್ಥಳದಲ್ಲಿ ಈ ಲಕ್ಷ್ಮಿಗೆ ಪುರಸ್ಕಾರವಿಲ್ಲವೋ, ಆ ಸ್ಥಳದಲ್ಲಿ ಕ್ಷಣಕಾಲ ಕೂಡ ನಾನು ನಿಲ್ಲುವುದಿಲ್ಲ. ಈ ಘಟನೆಯ ನಂತರ ಭೂಲೋಕದಲ್ಲಿ ಶ್ರೀನಿವಾಸ ಪದ್ಮಾವತಿಯವರ ಭೇಟಿ. ಕಣ್ಣು ಕಣ್ಣು ಕಲೆದಾಗ ಕಲೆತಾಗ ಮನವು ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಹಲವು ದಿನಗಳ ನಂತರ ಶ್ರೀನಿವಾಸ ಪದ್ಮಾವತಿಯವರ ಪ್ರೀತಿಗೆ ಪದ್ಮಾವತಿಯ ತಂದೆ ತಾಯಿ ಹಾಗೂ ಬಕುಳಾದೇವಿಯು ಒಪ್ಪಿ ಗುರು ಹಿರಿಯರ ಶಿವ ಪರಮೇಶ್ವರ ಬ್ರಹ್ಮ ಇವರೆಲ್ಲರ ಸಮೂಹದಲ್ಲಿ ಪದ್ಮಾವತಿ ಶ್ರೀನಿವಾಸ ಕಲ್ಯಾಣ ಜರುಗಿತು. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके गौरी नारायणि नमोऽस्तुते. ಕಲ್ಯಾಣ ವಿಶ್ವದ ಕಲ್ಯಾಣ, ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ, ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ, ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ, ನಿತ್ಯ
ಕಲ್ಯಾಣ. ನಾರಾಯಣ. ಅಮ್ಮ ಲೋಕಮಾತೆ ಮಹಾಲಕ್ಷ್ಮಿ, ಕಣ್ಣು ತೆರೆಯಮ್ಮ. ಇನ್ನೇಕ ತಪಸ್ಸು ಮಾಡುವೆ? ಯಾಕೆ ನಾರದ? ಯಾವ ಕಾರಣಕ್ಕಾಗಿ ನೀನು ವೈಕುಂಠದಿಂದ ಈ ಕರವೀರಪುರಕ್ಕೆ ಬಂದಿಯೋ ಅದು ಮುಗಿಯಿತು, ಮತ್ತೇಕೆ ಕಾಲಹರಣ? ಅಂದರೆ ನನ್ನ ಸ್ವಾಮಿಗೆ ತನ್ನ ತಪ್ಪಿನ ಅರಿವಾಯಿತೆ. ನಾನು ನಿರಂತರವಾಗಿ ವಾಸಿಸುವ ನಾರಾಯಣನ ಹೃದಯ ಮಂದಿರಕ್ಕೆ ಅಪಚಾರವೆಸಗಿದ ಆ ಭೃಗುವಿಗೆ ಸರಿಯಾದ ಶಿಕ್ಷೆಯಾಯಿತೆ. ನಾರಾಯಣ ನಾರಾಯಣ, ಶ್ರೀಹರಿಯು ನಿನ್ನನ್ನೇ ಮರೆತು ಆನಂದದಿಂದಿರುವಾಗ ಆ ಭೃಗುವಿನ ಅಪಚಾರವನ್ನು ನೆನಪಿನಲ್ಲಿಟ್ಟುಕೊಳ್ಳುವನೇನಮ್ಮ? ಎಂಥ ಮಾತನಾಡುತ್ತೇವೆ ಬ್ರಹ್ಮಪುತ್ರ. ಲಕ್ಷ್ಮೀನಾರಾಯಣನೆಂದು ರಮಾರಮಣನೆಂದು ಲೋಕಪೂಜ್ಯನಾಗಿರುವ ನನ್ನ ಪತಿ ಈ ಕಮಲೋದ್ಭವಿಯನ್ನು ಮರೆಯುವನೇ? ಅಮ್ಮ, ನೀನು ಶ್ರೀಹರಿಯ ಹೃದಯ ಮಂದಿರದಲ್ಲೇ ನೆಲೆಸಿದ್ದರೆ ಈ ರೀತಿ ಮರೆಯುತ್ತಿರಲಿಲ್ಲ. ಅಂಗಲಾಚಿದರೂ ಕನಿಕರಿಸದೆ ನೀನೇ ಅವನಿಂದ ದೂರವಾದೆ. ನಿನ್ನನ್ನು ನಡೆಸುತ್ತಾ ಭೂಮಿಗೆ ಬಂದ ಭಗವಂತ ಮಾನವ ಸಹಜವಾದ ಗುಣ ಹೊಂದಿ ತನ್ನ ಸಹಧರ್ಮಿಣಿಯಾಗಿ ಪದ್ಮಾವತಿಯನ್ನು ಸ್ವೀಕರಿಸಿ ಆನಂದದಿಂದಿದ್ದಾನೆ. ನನ್ನ ಸ್ವಾಮಿ ನನ್ನನ್ನು ಮರೆತು ಇನ್ನೊಂದು ಹೆಣ್ಣನ್ನು ಮದುವೆಯಾದನೆ. ಹೃದಯೇಶ್ವರ, ಇದೆಂತಹ ಸುಂದರವಾದ ತಾಣ. ಪ್ರಶಾಂತವಾದ ಈ ಸ್ಥಳದಲ್ಲೇ ಸದಾಕಾಲ ಇರುವ ಬಯಕೆ ಮೂಡುತ್ತಿದೆ ಸ್ವಾಮಿ. ಪದ್ಮಾವತಿ, ನಿನ್ನ ಬಯಕೆ ಹಾಗಿದ್ದರೆ ಅದು ನೆರವೇರುವುದೆಂದೇ ಭಾವಿಸು. ಇಂದಿನಿಂದ ನಾನು, ನನ್ನೊಡನೆ ನೀನು ಆನಂದ ನಿಲಯದಂತಿರುವ ಈ ಪವಿತ್ರವಾದ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿಬಿಡೋಣ. ಸ್ವಾಮಿ, ಯಾಕೆ ಸ್ವಾಮಿ ಹಾಗೆ ನೋಡುತ್ತಿರುವಿರಿ? ಸ್ವಾಮಿ, ನನ್ನ ನೆನಪು ಮರೆತು ಹೋಯಿತೆ. ನಿರಂತರವಾಗಿ ನಿಮ್ಮ ಹೃದಯ ಕಮಲದಲ್ಲಿ ವಾಸ ಮಾಡುವ ನಿಮ್ಮ ಲಕ್ಷ್ಮಿ ಲಕ್ಷ್ಮಿ, ಮಹಾಲಕ್ಷ್ಮಿ, ಲಕ್ಷ್ಮಿ, ನೀನು ಯಾಕೆ ಆಶ್ಚರ್ಯವಾಗಿದೆಯೇನು? ನೀವಿಬ್ಬರು ಮೈಮರೆತು ಏಕಾಂತದಲ್ಲಿರುವಾಗ ಹೀಗೆ ನಿಮ್ಮ ಆನಂದಕ್ಕೆ ಭಂಗ ತರುವುದಕ್ಕೆ ಯಾರು ಇಲ್ಲವೆಂದು ಭಾವಿಸಿದಿರೇನು? ಹಾಗಲ್ಲ ಲಕ್ಷ್ಮಿ, ಇದುವರೆಗೂ ನಾನು ಯಾರು, ಎಲ್ಲಿಂದ ಬಂದೆ, ಏತಕ್ಕಾಗಿ ಬಂದೆ ಎಲ್ಲ ಮರೆತು ಹೋಗಿತ್ತು. ಈಗ ನೆನಪಾಯಿತು, ನಾನು ಇಲ್ಲಿಗೆ ಏತಕ್ಕಾಗಿ ಬಂದೆನೋ ಆ ಕಾರ್ಯ ಇಂದಿಗೆ ಸಂಪೂರ್ಣವಾಯಿತು. ಇದ್ದವಳನ್ನು ಮರೆತು ಭೂಮಿಗೆ ಬಿದ್ದವಳನ್ನು ಒರೆಸಿರುವ ನಿಮ್ಮ ಕಥೆಯಲ್ಲ ನನಗೂ ತಿಳಿಯಿತು ಸ್ವಾಮಿ. ರಮ, ಈ ಪದ್ಮಾವತಿಯನ್ನು ಯಾರೆಂದು ತಿಳಿದಿರುವೆ? ಹಿಂದೆ ಎಲ್ಲವೂ ತಿಳಿದಿದೆ. ಮತ್ತೊಬ್ಬರ ವಸ್ತುವನ್ನು ಮರಳು ಮಾಡಿ ತನ್ನದಾಗಿಸಿಕೊಂಡ ಈ ಹೆಣ್ಣಿನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಅಗತ್ಯ ನನಗಿಲ್ಲ. ಸ್ವಾಮಿ, ಅಪರಿಚಿತಳಾಗಿರುವ ನನ್ನನ್ನು ಇಷ್ಟು ಕಠಿಣವಾಗಿ ದೂಷಿಸುತ್ತಿರುವ ಈಕೆ ಯಾರು? ನಿಮಗೇನಾಗಬೇಕು? ಕೇಳಿದಿರಾ? ಕೇಳಿದಿರಾ? ಇಂದು ಬಂದವಳೊಬ್ಬಳು ಎಂದಿನಿಂದಲೋ ಇರುವ ನನ್ನನ್ನು ಎಂತ ಪ್ರಶ್ನೆ ಕೇಳುವಂತೆ ಮಾಡಿಬಿಟ್ಟಿರಿ. ನಿಮಗೂ ನನಗೂ ಏನಾಗಬೇಕೆಂದು ಕೇಳುತ್ತಿದ್ದಾಳೆ ಈ ನಿಮ್ಮ ಪದ್ಮಾವತಿ. ಅದೇನು ಹೇಳುವಿರೋ ಹೇಳಿ, ಸುಮ್ಮನೆ ಅವಳ ಮನಸ್ಸನ್ನೇಕೆ ನೋಯಿಸುವೆ? ನಮ್ಮಿಂದ ನಿನಗೇನಾಗಬೇಕೋ ಅದನ್ನು ಹೇಳು. ಆಗುವುದೆಲ್ಲ ಮಾಡಿ ಆಯ್ತಲ್ಲ, ಇನ್ನೇನಾಗಬೇಕು? ನನ್ನನ್ನು ವಂಚಿಸಿ ನನ್ನ ಸ್ವಾಮಿಯನ್ನು ಮದುವೆಯಾಗಲು ಅವರು ವೈಕುಂಠ ಬಿಟ್ಟು ಬರುವುದನ್ನೇ ಎದುರು ನೋಡ್ತಿದ್ದೀಯಾ? ನಿನ್ನ ಸ್ವಾಮಿ ವೈಕುಂಠ ಬಿಡುವುದಕ್ಕೂ ನನ್ನ ಪತಿ ಶ್ರೀನಿವಾಸನನ್ನು ನಾನು ಮದುವೆ ಆಗುವುದಕ್ಕೂ ಏನಮ್ಮ ಸಂಬಂಧ? ನೀನು ಆಗಿರುವ ಶ್ರೀನಿವಾಸನೇ ವೈಕುಂಠದಲ್ಲಿರಬೇಕಾದ ನನ್ನ ಹೃದಯೇಶ್ವರ. ನಾನಿದನ್ನು ನಂಬುವುದಿಲ್ಲ. ನನ್ನ ಪತಿ ಶ್ರೀನಿವಾಸ ಶೇಷಾಚಲವಾಸಿ. ನಿನ್ನ ಮಾತು ನಿಜವಾದರೆ ನಿನ್ನವರನ್ನು ನೀನು ಉಳಿಸಿಕೊ. ನನ್ನ ಮಾತು ಸತ್ಯವಾದರೆ ನಮ್ಮವರೊಡನೆ ನಾನು ನಮ್ಮ ಲೋಕಕ್ಕೆ ಹೋಗುತ್ತೇನೆ. ಸ್ವಾಮಿ, ಏನಾಗಿದೆ ನಿಮಗೆ? ಈ ಲಕ್ಷ್ಮಿ ಕೈ ಹಿಡಿದು ಎಳೆಯುತ್ತಿದ್ದರೂ ಹೀಗೆ ಸುಮ್ಮನಿದ್ದೀರಿ? ನನಗೂ ನಿನಗೂ ಸಂಬಂಧವಿಲ್ಲ. ನಾನು ನನ್ನ ಪದ್ಮಾವತಿಯನ್ನು ಬಿಟ್ಟು ಬರೋದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಡಿ. ಅವಳು ಇಂಥ ಅನ್ಯಾಯದ ಮಾತುಗಳನ್ನು ಆಡುತ್ತಿದ್ದರೂ ಸುಮ್ಮನಿರುವರಲ್ಲ, ಇದು ನ್ಯಾಯ
ಯಾಕೆ ಮೂಕರಾಗಿದ್ದೀರಿ? ಏನೂ ತಿಳಿಯದವರಂತೆ ಇದ್ದು ನಮ್ಮಿಬ್ಬರ ಕಲಹ ಹೆಚ್ಚಿಸುವ ಬಯಕೆ ಏನು? ಸ್ವಾಮಿ, ಕೆಲ ಕಾಲ ದೂರವಾದೊಡನೆ ನನ್ನಲ್ಲಿದ್ದ ಅನುರಾಗ ಅಭಿಮಾನವೆಲ್ಲ ಅಳಿಸಿ ಹೋಯಿತೇನು? ಸನಿಹದಲ್ಲಿದ್ದಷ್ಟಕ್ಕೆ ತೃಪ್ತಿಯಾಗದೆ ನಿಮ್ಮ ವಕ್ಷಸ್ಥಳದಲ್ಲಿ ಮನೆ ಮಾಡಿಕೊಟ್ಟು ಹೃದಯ ಕಮಲದಲ್ಲಿಟ್ಟು ಪೂಜಿಸಿದರಲ್ಲ, ಅದೆಲ್ಲ ಕೇವಲ ನಟನೆ ಏನು? ಸ್ವಾಮಿ, ನಿಮ್ಮ ಲಕ್ಷ್ಮಿ ಇಷ್ಟೊಂದು ಅಂಗಲಾಚಿ ಬೇಡಿಕೊಂಡರು ಕಿವುಡರಂತೆ ನಿಂತಿದ್ದೀರಲ್ಲ, ಏನಾಯ್ತು ನಿಮಗೆ? ಇನ್ನೇಕೆ ಹೀಗಿದ್ದೀರಿ? ನನ್ನ ವೇದನೆ ತಿಳಿಯಲಿಲ್ಲವೇ? ನನ್ನ ಕಣ್ಣೀರು ಕಾಣಿಸಲಿಲ್ಲವೇ? ವೈಕುಂಠವಾಸಿಯಾದ ನಿಮಗೆ ಭೂಸ್ಪರ್ಶವಾದೊಡನೆ ನಿಮ್ಮ ತನವೋ ಮನವೋ ಕಲ್ಲಾಗಿ ಹೋಯಿತೇನೋ? ಏನಾಯ್ತು ನಿಮಗೆ? ಏಕೆ ಹೀಗೆ ಕಲ್ಲಾಗಿ ಹೋದಿರಿ? ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ ವಿಧಿಸಿದಿರಿ? ನನ್ನ ಸೇವೆ ಇಷ್ಟಕ್ಕೆ ಸಾಕಾಯಿತೇನು? ನನ್ನ ಪ್ರೇಮ ಇನ್ನೆಂದೋ ಬೇಡವಾಯಿತೇನು? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕಷ್ಟದಲ್ಲೂ ಸುಖದಲ್ಲೂ ಭಾಗಿಯಾಗುವನೆಂದು ಪ್ರಮಾಣ ಮಾಡಿದಿರಲ್ಲ, ಏನಾಯ್ತು ನಿಮ್ಮ ಮಾತು? ಪದ್ಮಾವತಿ, ಇಂದಿನಿಂದ ನಾನು, ನನ್ನೊಡನೆ ನೀನು ಆನಂದ ನಿಲಯದಂತಿರುವ ಈ ಪವಿತ್ರವಾದ ಸ್ಥಳದಲ್ಲೇ ಶಾಶ್ವತವಾಗಿ ನೆಲೆಸೋಣ ಎಂದಿರಲ್ಲ, ಅದರರ್ಥ ಇದೆ ಏನು? ಹೇಳಿ ಸ್ವಾಮಿ, ಹೇಳಿ. ಮಹಾಲಕ್ಷ್ಮಿ, ನನ್ನ ಶ್ರೀನಿವಾಸ ನಿನ್ನ ಹೃದಯೇಶ್ವರನೇ ಆಗಿರಲಿ, ಸದಾ ಕಾಲ ನಿನ್ನೊಡನೆ ವೈಕುಂಠದಲ್ಲೇ ಇರಲಿ. ನಾನು ಅಡ್ಡಿ ಬರುವುದಿಲ್ಲವಮ್ಮ. ನನ್ನ ಮೇಲಿನ ಆಗ್ರಹಕ್ಕಾಗಿ ನನ್ನ ಸ್ವಾಮಿಗೆ ಇಂತಹ ಶಿಕ್ಷೆ ವಿಧಿಸಬೇಡ. ಬೇಕಾದಲ್ಲಿ ನನ್ನನ್ನು ಕಲ್ಲಾಗಿಸು. ನನ್ನ ಸ್ವಾಮಿಯನ್ನು ಉತ್ತರಿಸು ತಾಯಿ, ನನ್ನ ಸ್ವಾಮಿಯನ್ನು ಉತ್ತರಿಸು. ಪದ್ಮಾವತಿ, ಎಂಥ ಮಾತನಾಡುತ್ತಿರುವೆ? ನನ್ನ ಪತಿಯನ್ನು ಶಿಲಾರೂಪದಲ್ಲಿ ನೋಡಲು ನಾನು ಬಯಸುವೆನೆ. ಪತಿಯೇ ಸರ್ವಸ್ವವೆಂದು ನಂಬಿರುವ ಯಾವ ಸ್ತ್ರೀ ತಾನೇ ತನ್ನ ಪತಿಯನ್ನು ಶಪಿಸುವಳು? ಇಲ್ಲ, ನನ್ನನ್ನು ನಂಬು. ಸತ್ಯವಾಗಿ ಈ ರೂಪಕ್ಕೆ ನಾನು ಕಾರಣನಲ್ಲ. ಈ ಎಲ್ಲಾ ಹಗರಣಕ್ಕೆ ಅವನೇ, ಆ ಜಗನ್ನಾಥನೇ ಕಾರಣ. ಹೋಗಿ ಅವನನ್ನೇ ಕೇಳು. ಸ್ವಾಮಿ, ಶ್ರೀನಿವಾಸ, ವೆಂಕಟೇಶ, ನಾನು ನಿಮ್ಮ ಮಡದಿ ಪದ್ಮಾವತಿ ಕೇಳಿಕೊಳ್ಳುತ್ತಿದ್ದೇನೆ. ಕೃಪೆ ಮಾಡಿ ಒಂದು ಬಾರಿ, ಒಂದೇ ಒಂದು ಬಾರಿ ಪದ್ಮಾವತಿ ಎಂದು ಕರೆಯಬಾರದೆ? ನನ್ನ ಆರ್ತನಾದ ನಿಮ್ಮ ಹೃದಯ ಮುಟ್ಟದೇನು? ನೀವು ಹೀಗೆ ಮೌನ ವಹಿಸಿದ ಮಾತ್ರಕ್ಕೆ ನಾನು ಹೆದರಿ ಸುಮ್ಮನಾಗುವೆಂದು ತಿಳಿದಿರಾ? ಇಲ್ಲೇ ಇಲ್ಲೇ ನಿಮ್ಮ ಪಾದ ಕಮಲಗಳನ್ನೇ ನನ್ನ ಪಾದ ಪುಷ್ಪ ನರ್ಪಿಸುವೆ. ಆಗ ಹೇಗೆ ನಿರಾಕರಿಸುವಿರೋ ನಾನು ನೋಡುವೆ. ಸ್ವಾಮಿ, ಏನೇ ಹುಚ್ಚು ಆವೇಶ? ನನಗೂ ನಿನ್ನಷ್ಟೇ ಸಂಕಟವಾಗುತ್ತಿದೆ. ವೇದನೆಯಲ್ಲಿ ಸಮಭಾಗಿಗಳಾಗಿರುವ ನಾವು ಸಮಾಧಾನದಿಂದ ಮುಂದಾಗಬೇಕಾದುದನ್ನು ಚಿಂತಿಸಬೇಕು. ನನ್ನ ಮಾತು ಕೇಳಮ್ಮ. ಇಲ್ಲ, ನನ್ನ ಸ್ವಾಮಿ ಮತ್ತೆ ಮೊದಲೆಂತಾಗಿದ್ದರೆ ನಾನು ಬದುಕುವುದಿಲ್ಲ. ಬಿಡು ನನ್ನನ್ನು ಸ್ವಾಮಿ. ಪದ್ಮಾವತಿ, ಆವೇಶ ಪಡೆದಿರು ಮಗಳೇ. ನಾರಾಯಣ ವೈಕುಂಠ ಬಿಟ್ಟು ಬಂದಿದ್ದೇ ನಿನಗಾಗಿ. ವೇದವತಿಯಾಗಿ ನೀನು ಪಡೆದಿರುವ ವರವನ್ನು ಪೂರೈಸುವುದಕ್ಕಾಗಿ. ಅಷ್ಟು ಮಾತ್ರವಲ್ಲಮ್ಮ, ಕಲಿಯುಗದಲ್ಲಿ ಕಡು ಕಷ್ಟದಿಂದ ಕಂಗಾಲಾಗಿ ಕಾಪಾಡಿ ಎಂದು ಬರುವ ಭಕ್ತರ ಉದ್ಧಾರಕ್ಕಾಗಿ ನಾರಾಯಣನು ಈ ರೂಪ ಹೊಂದಿರುವನು. ಮಹಾಲಕ್ಷ್ಮಿ, ಪದ್ಮಾವತಿ, ಶ್ರೀನಿವಾಸನು ವೆಂಕಟಾಚಲದಲ್ಲಿ ನಿಂತು ನಂಬಿದವರ ಬೆಂಬಿಡದೆ ರಕ್ಷಿಸುವ ಸಂಕಲ್ಪ ಮಾಡಿದಂತೆಯೇ ಅವನ ಕೈ ಹಿಡಿದು ಧನ್ಯರಾದ ನೀವು ಅವನನ್ನು ಅನುಸರಿಸಬೇಕಾದ್ದೇ ನಿಮ್ಮ ಕರ್ತವ್ಯ.
ಹರಿಯನೇ ಯುಗ ಯುಗದಿ ಭಕ್ತರುದ್ಧಾರಕ್ಕೆ ಬಿತ್ತದಿ ಪಲೀಲೆಗಳ ನಿಂತು ಬಣ್ಣಿಸಲಿ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಭಕ್ತ ಜನ ಮಂದಾರ ಹೇ ಶ್ರೀನಿವಾಸ. ನೀವೊಲಿದರೆ ಮನೆಯು ಲಕ್ಷ್ಮೀ ನಿವಾಸ, ನೀಗುವೆ ಜನರ ಸಂಕಷ್ಟವ, ನೀ ಕರುಣೆ ಮನಕ್ಕೆ ಸಂತೋಷವ. ಶ್ರೀ ವೆಂಕಟೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶೇಷಾದ್ರಿವಾಸ ಶ್ರೀ ತಿರುಮಲೇಶ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ఏడుకొండలవాడ వెంకటరమణ గోవింద, ఏడుకొండలవాడ వెంకటరమణ గోవింద, ఏడుకొండలవాడ వెంకటరమణ గోవింద. ಇಡೀ ಟೀಮಿಗೆ ಅಭಿನಂದಿಸುವಂತಹ